ಇದೇನ್ ಜಗಪ್ಪ ಹಿಂಗ್ ನೋಡ್ತಿದ್ಯಾ? ಅಲ್ಲಪ್ಪ, ಮತ್ತೆ ನೀನ್ಯಾಕೆ ಬಂದೆ? ನಿನ್ ಲೆಕ್ಕ ಎಲ್ಲ ಚುಕ್ತ ಆಯ್ತಲ್ಲ. ಅಯ್ಯ ಗೋವಿಂದಣ್ಣ ಬಂದಿರೋದು ಲೆಕ್ಕ ಕೇಳಕ್ಕೇನಲ್ಲ, ಸೊಸೈಟಿ ಕಾರ್ಡಾಗೆ ಅದೇನೋ ಸರಿ ಮಾಡಿಸ್ಬೇಕಂತೆ, ಅದಕ್ಕೆ ಬಂದಿರೋದು. ನೆನೆನೆ ಹೇಳ್ತು. ಕುಂತ್ಕೋ ಗೋವಿಂದಣ್ಣ. ಸೊಸೈಟಿ ಕಾರ್ಡ? ಇನ್ನೇನ್ ಮತ್ತೆ ಸೊಸೈಟಿ ಕಾರ್ಡಲ್ಲಿ ಹೆಸರು ತಗ್ಸ್ಬೇಕು ತಾನೆ? ಪಂಚಾಯತಿ ಕಡೆಯಿಂದ ನಂಗೆ ಆರ್ಡರ್ ಬಂದೈತೆ. ಲಡ್ಡುಗ್ ಮದ್ವೆ ಆಗಿ ಗಂಡನ ಮನೆ ಸೇರ್ಕೊಂಡವಳೆ, ಹಾಗಾಗಿ ಲಡ್ಡು ಸಂಸಾರ ಬೇರೆ ಆಯ್ತದೆ. ಲಡ್ಡು ಹೆಸರು ತಗ್ಸ್ಬೇಕು. ಅದನ್ ಬಿಟ್ಟು ಲಡ್ಡು ಹೆಸರಲ್ಲಿ ಅಕ್ಕಿ ತಗೊಂಡ್ ತಿಂತಿದಿರಲ್ಲ, ನಾಚಿಕೆ ಆಗಕ್ಕಿಲ್ವಾ? ಆಯ್ತು ಬಿಡಪ್ಪ, ತಗಸೋಣ. ನಮಗ್ ಗೊತ್ತಾಗ್ಲಿಲ್ಲ. ನಮ್ಮ ಮನೆ ಮಗಳ ಹೆಸರಲ್ಲಿ ಅಕ್ಕಿ ತಗೊಂಡು ತಂದು ತಿನ್ನುವಷ್ಟು ಗತಿಗೆಟ್ಟಿಲ್ಲ ನಾವು. ಹೌದೌದು, ನಿಮ್ ಗತಿ ಚೆನ್ನಾಗೇ ಐತೆ. ಸ್ಥಿತಿ ಆಗ್ತಿರೋದು ನಂದು. ಏನಂದ್ರೆ? ಏನಿಲ್ಲ, ನಿಮ್ ಮನೆ ರೇಷನ್ ಕಾರ್ಡ್ನಾಗೆ ಜಗ್ಗಪ್ಪ, ಕಮಲ ಹಾಗೆ ನಿಮ್ ಮಗಳು ಸೌಮ್ಯ ಹೆಸರೈತೆ. ಶ್ರುತಿ ಶ್ರುತಿ ಶ್ರುತಿ? ಶ್ರುತಿ. ಹಾ, ಶ್ರುತಿ ಹೆಸರೈತೆ. ಅದನ್ ಬಿಟ್ಟು ಲಡ್ಡು ಹೆಸರು ತಗ್ದಾಕ್ತಿವಿ. ಬೇರೆ ಹೆಸರೇನಾದ್ರು ಸೇರ್ಸ್ಬೇಕಾ? ಸಾಕು ಸಾಕು, ಅಷ್ಟೇ ಸಾಕು. ಮತ್ತೆ ಈ ಹೆಂಗ್ಸ ನಿಮ್ಮನೆ ತಾನೇ ಇರೋದು, ರೇಷನ್ ಕಾರ್ಡ್ನಾಗೆ ಅವಳ ಹೆಸರು ಬೇಡವಾ? ಏ ಗೋವಿಂದಣ್ಣ, ಮನೆಯಾಗ ಮಡಿಕೊಂಡಿದೀವಿ ಅಂದ್ರೆ ಕಾರ್ಡಾಗ ಹೆಸರು ಹಾಕಕ್ಕಾಯ್ತದ? ಹಂಗೆಲ್ಲ ಆಗಕ್ಕಿಲ್ಲ. ಬೇಕಂದ್ರೆ ಇವ್ರದೇ ಸಪ್ರೇಟ್ ಆಗಿ ಕಾರ್ಡ್ ಮಾಡಿಸ್ಬೋದು. ಅದ್ರಲ್ಲಿ ಲಡ್ಡು ಹೆಸರು ಸೇರಿಸ್ಬೋದು, ಅವ್ರ ಅಪ್ಪನ ಹೆಸರು ಸೇರಿಸ್ಬೋದು. ಆದ್ರೆ ಅವಳನ್ನ ಹುಟ್ಟಿಸ್ದವನ್ಗೆ ಒಂದು ಹೆಸರಿರ್ಬೇಕಲ್ಲ. ಅವತ್ತು ಏನೋ ಹೇಳಿದ್ರಲ್ಲ, ಮಾತೇ ಇಲ್ವಲ್ಲ. ಅಡಿಮಯ ಎದುರು ಬಂದಾಗ ಅವನ್ ಮುಂದೆ ವಾಯ್ಸ್ ಜೋರಾಗಿತ್ತು. ತಾನಿದ್ದೀನಿ ಅಂತ ರಂಪ ರಾಮಾಯಣ ಮಾಡ್ಬಿಟ್ಟು ಹೋಗ್ಬಿಟ್ಟ. ಅದೆಲ್ಲ ಇರ್ಲಿ, ಲಡ್ಡು ಯಾವನ್ಗೋ ಹುಟ್ಟಿರೋದು ಅಂತ ಸೌರ್ಯನ್ ಮನೆಯವ್ರಿಗೆ ಎಲ್ಲಾರ್ಗೂ ಗೊತ್ತಾಯ್ತಾ? ಇಂಥ ವಿಷಯ ಏನಾದ್ರೂ ಅವ್ರ ಮನೆಯವ್ರಿಗೆ ಗೊತ್ತಾದ್ರೆ ಲಡ್ಡುನ ಅವ್ರ ಮನೇಲಿ ಇಟ್ಕೊಂತಾರೆ ಅನ್ಕೊಂಡಿದ್ಯಾ? ಅಯ್ಯ ಗೋವಿಂದಣ್ಣ, ಅದೇಂಗ್ ಇಟ್ಕೋತಾರೆ? ನಾನೇನೋ ದೊಡ್ಡ ಮನ್ಸ್ ಮಾಡಿ ಕದ್ದು ಬಸ್ಲಾಗಿ ಮಗುನೆತ್ತೋಳ್ನ ಮನೆಯಾಗ ಇಟ್ಕೊಂಡೆ. ಅವರು ದೊಡ್ಡ ಶ್ರೀಮಂತರು. ಅವ್ರಿಗೆ ಏನಾರ ಹಿಂಗ್ ಕದ್ದು ಬಸ್ರು ಹುಟ್ಟಿರೋ ಹುಡ್ಗಿ ಅಂತ ಗೊತ್ತಾದ್ರೆ ಬೀದಿಗೆ ಹಾಕ್ತಾರೆ. ಹೆಂಗ್ ಇಟ್ಕೋತಾರೆ ಮನೆಯಾಗೆ ಹೇಳು? ದಯವಿಟ್ಟು ನಿಮ್ ಕೈ ಮುಗಿತೀನಿ, ಹಾಗೆಲ್ಲ ಮಾತಾಡ್ಬೇಡಿ. ನನ್ನ ಮಗಳು ಜೀವನ ಚೆನ್ನಾಗಿರ್ಬೇಕು.